ಬೆಂಬಲವನ್ನ ಪಡೆದು ಮತ್ತೆ ನಾವು ನಿಮ್ಮ ಜೊತೆ ಇರ್ತೀವಿ, ನಿಮ್ಮ ಹೋರಾಟವನ್ನ ನಾವು ಕೂಡ ಬೆಂಬಲಿಸ್ತೇವೆ ಅಂತೇಳಿ ಇವತ್ತು ಏನು 50ಕ್ಕಿಂತ ಹೆಚ್ಚು ಸದಸ್ಯರುಗಳು ಸೇರಿದ್ದಾರೆ. ಮೊದಲನೇದಾಗಿ ಅವರೆಲ್ಲರೂ ಕೂಡ ನಮ್ಮ ದೂರ ಗ್ರಾಮ ಘಟಕದ ವತಿಯಿಂದ ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ರೈತ ಸಂಘದ ವತಿಯಿಂದ ತಮ್ಮೆಲ್ಲರೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ನಮ್ಮ ಸಂಘಕ್ಕೆ ಇವತ್ತು ಅವರನ್ನು ಅಧಿಕೃತವಾಗಿ ನಾವು ಸೇರ್ಪಡೆಯನ್ನ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಇವತ್ತು ಏನು ಗ್ರಾಮೀಣ ಭಾಗದಲ್ಲಿ ಅನೇಕ ರೀತಿ ಸಮಸ್ಯೆಗಳಿದೆ. ತಾವು ಗೊತ್ತಿರ್ಬೋದು, ಇವತ್ತು ಏನೋ 1.5 ತಿಂಗಳಿಂದಲೂ ಕೂಡ ಇಡೀ ರಾಜ್ಯಾದ್ಯಂತ ಯಾವ ರೀತಿ ರೈತ ಪರ ಹೋರಾಟಗಳು ನಡೀತಾ ಇದ್ದಾವೆ. ಸರ್ಕಾರಗಳು ಏನ್ ಮಾಡ್ತಾ ಇದೆ, ಅದು ರಾಜ್ಯ ಇರ್ಬೋದು, ಅದು ಕೇಂದ್ರ ಇರ್ಬೋದು. ಈ ಒಂದು ಸರ್ಕಾರಗಳಿಗೆ ಏನಿವತ್ತು ನಿದ್ರೆಯಲ್ಲಿ ಜಾರಿರ್ತಕ್ಕಂಥ ಸರ್ಕಾರಗಳು ರೈತರು ಸಂಘಟಿತರಾಗಿ ಗ್ರಾಮೀಣ ಭಾಗದಲ್ಲಿ ನಾವು ಹೋರಾಟ ಮಾಡಲಿಲ್ಲ ಅಂದ್ರೆ ಅದು ಏನಾಗ್ತದೆ ಅಂತ ಹೇಳಿ ತಾವೆಲ್ಲರೂ ಕೂಡ 1.5 ತಿಂಗಳಿಂದ ನೋಡ್ತಾ ಇದ್ದಾರೆ. ಬಂಧುಗಳು, ತಮ್ಗೆಲ್ಲರೂ ಗೊತ್ತಾ ಇದೆ. ಹಾಗಾಗಿ ಇವತ್ತು ಏನು ಕೇಂದ್ರ ಸರ್ಕಾರ ಇವತ್ತು ಚಳಿಗಾಲದ ಲೋಕಸಭೆಯಲ್ಲಿ ಒಂದು ಅಧಿವೇಶನ ನಡೀತಾ ಇದೆ ಪಾರ್ಲಿಮೆಂಟ್ ಅಲ್ಲಿ. ಅವರ ನಿರ್ಧಾರ ಬೇರೆ ಬೇರೆ ಕಡೆಗೆ ಹೋಗ್ತಾ ಇದೆ. 2020ರಲ್ಲಿ ರೈತರ ವಿರುದ್ಧವಾಗಿ ಒಂದು 5 ಕಾನೂನುಗಳನ್ನ ತಂದ್ರು. ಆ ಸಂದರ್ಭದಲ್ಲಿ ರೈತರು ಅನೇಕ ರೀತಿಯಲ್ಲಿ ಕರ್ನಾಟಕ ಸೇರಿ ದೇಶಾದ್ಯಂತ 1 ವರ್ಷ 4 ತಿಂಗಳು ಹೋರಾಟ, ಸತತ ಹೋರಾಟ. ಏನಾಯ್ತು, ಕೇಂದ್ರ ಸರ್ಕಾರ ಹತ್ತಿಕ್ಕರು ರೈತರನ್ನ ದೇಶದ್ರೋಹಿಗಳನ್ನ ಪಟ್ಟ ಕಟ್ಟಿದ್ರು. ಆದ್ರೂ ಕೂಡ ರೈತರು ಹೋರಾಟ ಬಿಡಲಿಲ್ಲ. ಅವತ್ತು ಹೋರಾಟ ಕೈ ಬಿಟ್ಟಿದೆ. ಇವತ್ತು ರೈತ ವಿರೋಧಿ 5 ಕಾನೂನುಗಳು ಕೂಡ ನಮ್ಮನ್ನ ಯಾವ ಮಟ್ಟದಲ್ಲಿ ತಗೊಂಡು ಹೋಗ್ತಿತ್ತು ಅಂತ ಹೇಳಿ ತಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಈಗಲೂ ಕೂಡ ಅದೇ ಒಂದು ಜಾರಿಯನ್ನ ಉಪಯೋಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಏನಿವತ್ತು ಭಾರತ ಮತ್ತು ಅಮೆರಿಕ ಒಂದು ಒಪ್ಪಂದವನ್ನು ಕೃಷಿಗೆ ಸಂಬಂಧಪಟ್ಟಂತ ಒಂದು ಒಪ್ಪಂದ ಮಾಡಬೇಕಂತ ಹೇಳಿ ನಡೀತಾ ಇದೆ, ಚರ್ಚೆ ನಡೀತಾ ಇದೆ. ಆ ಒಂದು ಕೆಲಸ ಏನಾದ್ರು ಕೇಂದ್ರ ಸರ್ಕಾರ ಮಾಡಿದ್ದೇ ಆದ್ರೆ ಏನಿವತ್ತು ನಾವು 50 ರೂಪಾಯಿ ಕೊಟ್ಟು ಗ್ರಾಹಕರು ಹಾಲು ತಗೋತಾ ಇದ್ದೀವಿ, ಮತ್ತೆ ನಾವು 30 ರೂಪಾಯಿಗೆ ಹಾಲು ಮಾರಾಟ ಮಾಡ್ತಾ ಇದ್ದೀವಿ. ಗ್ರಾಹಕರು ತಕ್ಕಂತ ಹಾಲು ಮಾರಾಟ ಕೇವಲ 25 ರೂಪಾಯಿ ಸಿಗುತ್ತೆ 1 ಲೀಟರ್ ಹಾಲು. ಅದೇ ಮಾರಾಟ ಮಾಡಬೇಕು ಅಂದ್ರೂ ಕೂಡ ನೀವು 30 ರೂಪಾಯಿ ಸಿಗಲ್ಲ. ಅವಾಗ ಹೈನುಗಾರಿಕೆ ಮಾಡಿ ಇವತ್ತು ನಮ್ಮ ರಾಜ್ಯದಲ್ಲಿ ಗ್ರಾಮೀಣ ಭಾಗದಲ್ಲಿ ಅದೇ ಒಂದು ಬಹಳ ಒಂದು ಆಶಾದಾಯಕವಾಗಿ ಇವತ್ತು ಹಳ್ಳಿಗಾಡಿನಲ್ಲಿ ಬಹಳ ಆಶಾದಾಯಕವಾಗಿ ಹೈನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೂ ಕೂಡ ಇವತ್ತು ನೀರುಳೆ ಕೊಟ್ಟಿದೆ ಕೇಂದ್ರ ಸರ್ಕಾರ. ತಮಗೆ ಯಾರು ಗೊತ್ತಿರಲ್ಲ, ಅನೇಕ ಜನಗಳಿಗೆ ನಮ್ಮ ಹಳ್ಳಿಗಾಡಿನ ರೈತ ಕುಟುಂಬಗಳಿಗೆ ಗೊತ್ತಿರಲ್ಲ ಏನು ಸರ್ಕಾರಗಳು ಏನ್ ಮಾಡ್ತಾರೆ ಅಂತ ಹೇಳಿ. ಅದಕ್ಕೋಸ್ಕರ ನಾವು ನಿಮ್ಮ ಹಳ್ಳಿಗಳಿಗೆ ಬಂದು ನಿಮ್ಮಗಳಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ನಿಮ್ಮ ಈ ವಿಚಾರಗಳನ್ನ ನಿಮ್ಮ ತಲೆಗೆ ತುಂಬಕ್ಕೋಸ್ಕರ ಬರ್ತಾ ಇದ್ದೀವಿ. ರೈತ ಸಂಘ ಏನ್ ಮಾಡ್ಬೋದು ಅನ್ನೋದಕ್ಕೆ ನಿಮ್ಮ ಊರಿನ ದೂರ ಗ್ರಾಮದಲ್ಲಿ ಇವತ್ತು ಏನೋ ಒಂದು ಘಟಕವನ್ನ ಸ್ಥಾಪನೆ ಮಾಡಿ ನೀವು 50ಕ್ಕೂ ಹೆಚ್ಚು ಏನು ಸಂಘಟಿತರಾಗಿದ್ದೀರಾ. ಇನ್ನು ಮುಂದೆ ನಿಮಗೆ ಗೊತ್ತಾಗ್ತದೆ ಯಾವ ರೀತಿ ಸಮಸ್ಯೆ ಇದೆ, ರೈತರು ಯಾಕೆ ಈ ರೀತಿ ಹೋರಾಟ ಮಾಡಬೇಕು, ನಾವು ಸುಮ್ಮನೆ ಕೂರ್ಬೇಕಾ ಇಲ್ಲ ಹೋರಾಟ ಮಾಡಬೇಕಾ ಅಂತೇಳಿ ತಮ್ಗೆಲ್ಲರೂ ಕೂಡ ಮುಂದೆ ಗೊತ್ತಾಗ್ಬೋದು. ಗಾಡಿ ನಾವು 20 ದಿನದಿಂದಲೂ ಕೂಡ 1 ತಿಂಗಳಾಯ್ತು. 1 ತಿಂಗಳಿಂದಲೂ ಸತತವಾಗಿ ರಾಜ್ಯ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ವಿ, ಜಿಲ್ಲಾಡಳಿತಕ್ಕೆ ಮನವಿ ಕೊಟ್ಟಿದ್ವಿ, ಭತ್ತ ಖರೀದಿ ಕೇಂದ್ರ ತೆರೀಬೇಕು. ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ನಿಗದಿ ಮಾಡಿದೆ 7,369 ರೂಪಾಯಿ, 7,366 ರೂಪಾಯಿ. ಇನ್ನೊಂದು ಗ್ರೇಡ್ 1 ಅಂತ ಹೇಳಿ ಭತ್ತಕ್ಕೆ
ಬೆಂಬಲ ಬೆಲೆ ಮಾಡ್ತಕ್ಕಂಥ ಉದ್ದೇಶ ಏನು? ಕೇಂದ್ರ ಸರ್ಕಾರ MSP ಬೆಲೆ ಕೊಡ್ತದೆ, ಆಯಾ ರಾಜ್ಯ ಸರ್ಕಾರ ಖರೀದಿ ಕೇಂದ್ರಗಳನ್ನ ತೆರೆದು ರೈತರು ಬೆಳೆದಂತ ಬೆಳೆಗಳಿಗೆ ಸರಿಯಾದ ರೀತಿಯಲ್ಲಿ ಪ್ರೋತ್ಸಾಹನ ಕೊಟ್ಟು ಅದನ್ನ ಖರೀದಿ ಕೇಂದ್ರದಲ್ಲಿ ತೂಕ ಮಾಡಿ ರೈತರ ಬೆಳೆಗಳಿಗೆ ಆದ್ಯತೆ ಕೊಟ್ಟರೆ ಇವತ್ತು ಒಂದು ವಾರದಿಂದ ಎಲ್ಲಾ ಕಡೆ ನಾವು ನೋಡ್ತಾ ಇದ್ದೀವಿ. ತಿರುಗಾಡ್ಬೇಕಾದ್ರೆ ಭತ್ತ ಬೆಳೆಗಾರರು ಬಹಳ ಆತಂಕದಲ್ಲಿದ್ದಾರೆ. ನಾಳೆ ರೇಟ್ ಕಮ್ಮಿ ಆಗುತ್ತೆ, ಇನ್ನೊಂದು ವಾರ ನಮ್ಮ ಭತ್ತ ಕೇಳೋರಿಲ್ಲ ಅಂತ ಹೇಳಿ ಇವತ್ತು ದಲ್ಲಾಳಿಗಳ ಮೇಲೆ ಅವಲಂಬಿತರಾಗಿದ್ದಾರೆ ಇವತ್ತು ಭತ್ತ ಬೆಳೆಗಾರರು. ಅದಕ್ಕೆ ನಾವು ಅನೇಕ ಸಾರಿ ಸರ್ಕಾರಕ್ಕೆ ನಾವು ಒತ್ತಡವನ್ನು ಮಾಡಿದ್ದೀವಿ. ಕೇಂದ್ರ ಸರ್ಕಾರ MSP ಬೆಲೆ ನಿಗದಿ ಮಾಡಿದೆ, ರಾಜ್ಯ ಸರ್ಕಾರ ನೀವು ಖರೀದಿ ಕೇಂದ್ರವನ್ನು ತೆರೆದಿ, ರೈತರ ಭತ್ತವನ್ನ ಖರೀದಿ ಮಾಡಿ. ಇವತ್ತು ಉತ್ಪಾದನಾ ವೆಚ್ಚ ಜಾಸ್ತಿ ಆಗಿದೆ. ಆ ಉತ್ಪಾದನಾ ವೆಚ್ಚ ಜಾಸ್ತಿ ಆಗಿರುವ ಕಾರಣ 500 ರೂಪಾಯಿಗಳನ್ನ ಸೇರಿಸಿ ರಾಜ್ಯ ಸರ್ಕಾರ ಭತ್ತ ಖರೀದಿ ಕೇಂದ್ರವನ್ನ ತೆಗೆದು ಖರೀದಿ ಮಾಡಕ್ ಹೊರಟೆ ಅಂತ ಹೇಳಿದ್ರೆ ಇವರು ಕುರ್ಚಿಗಾಗಿ ಹೋರಾಟ.